ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನೇರಳೆ ಹಣ್ಣಿನ ಲಡ್ಡು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನೇರಳೆ ಹಣ್ಣು. ನೋಡಿ, ಈ ಟೈಮಲ್ಲಿ ಈಗ ಜೂನ್ ತಿಂಗಳಲ್ಲಿ ಉಂಟಲ್ಲ, ಧಾರಾಳವಾಗಿ ಸಿಗ್ತದೆ ಇದು ನೇರಳೆ ಹಣ್ಣು. ನೋಡಿ, ತುಂಬ ಹೆಲ್ತ್ ಬೆನಿಫಿಟ್ಸ್ ಉಂಟು ಇದರಲ್ಲಿ. ಇದು ಡಯಾಬಿಟಿಸ್ ಪೇಷಂಟ್ನವರಿಗೆಲ್ಲ ಕೊಟ್ಟರೆ ಉಂಟಲ್ಲ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದರ ಬೀಜವನ್ನು ಪುಡಿ ಮಾಡಿ ಕೂಡ ಸೇವನೆ ಮಾಡಲಿಕ್ಕೆ ಕೊಡ್ತಾರೆ. ಡಯಾಬಿಟಿಸ್ ಇದ್ದರೆ ಒಳ್ಳೆಯದಂತ ಹೇಳ್ತಾರೆ. ಹಾಗೆಯೇ ಈ ಹೆಣ್ಮಕ್ಳಿಗೆ ಋತು ಟೈಮಲ್ಲಿ ಉಂಟಲ್ಲ, ಈ ತುಂಬ ಬ್ಲೀಡಿಂಗ್ ಆದರೆ ಇದರ ಜ್ಯೂಸ್ ಮಾಡಿ ಕೊಟ್ಟರೆ ಒಳ್ಳೆಯದು, ಕಮ್ಮಿ ಆಗ್ತಾ ಬರ್ತದೆ, ಬ್ಲೀಡಿಂಗ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಈಗ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ನೇರಳೆ ಹಣ್ಣನ್ನು ನೋಡಿ, ಈ ಥರ ನಾನು ಇದರ ಪಲ್ಪ್ ಎಲ್ಲ ತೆಗಿತಾ ಇದ್ದೇನೆ. ನೋಡಿ, ಬೀಜ ಬೇರೆ ಮಾಡಿ ಚೆನ್ನಾಗಿ ತೊಳಿಬೇಕು. ಫಸ್ಟ್ ನೇರಳೆ ಹಣ್ಣನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ನಾನು. ನೋಡಿ, ಈ ಥರ ಬೀಜದಿಂದ ಪಲ್ಪ್ ಎಲ್ಲ ನೋಡಿ ಈ ಥರ ತೆಗಿತಾ ಇದ್ದೇನೆ ನಾನು. ನೋಡಿ, ಕಟ್ ಮಾಡಿ ತೆಗಿತಾ ಇದ್ದೇನೆ. ನನ್ನ ಹತ್ರ ಒಂದು 3/4 kg ನೇರಳೆ ಹಣ್ಣು ಉಂಟು ಇದರಲ್ಲಿ. ಇದರದ್ದು ಲಡ್ಡು ಮಾಡ್ತಾ ಇದ್ದೇನೆ ನಾನು. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ಈ ಥರ ಲಡ್ಡು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಯಾರಿಗೆ ಕೂಡ ಕೊಡ್ಬೋದು, ಮಕ್ಕಳಿಗೆ ಇಲ್ಲದ್ರೆ ದೊಡ್ಡ ಮಕ್ಕಳಿಂದ ದೊಡ್ಡವರ ತನಕ ಯಾರಿಗೆ ಕೂಡ ಸೇವನೆ ಮಾಡ್ಬೋದು. ಎಂಥ ಪ್ರಾಬ್ಲಮ್ ಇಲ್ಲ ಇದರಲ್ಲಿ, ಈ ನೇರಳೆ ಹಣ್ಣಿನಲ್ಲಿ. ಆರೋಗ್ಯಕ್ಕೆ ಒಳ್ಳೆಯದೇ ಹೊರ್ತು ಮತ್ತು ಏನು ತೊಂದರೆ ಅಂತ ಏನೂ ಇಲ್ಲ. ನೋಡಿ, ಪಲ್ಪ್ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಇದನ್ನೊಂದು ಮಿಕ್ಸಿಯಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಕಲರ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ, ನೇರಳೆ ಹಣ್ಣಿದು ಕಲರ್. ನೋಡಿ, ಇದನ್ನೊಂದು ಬೌಲ್ಗೆ ಹಾಕಿ ಇಟ್ಕೊಳ್ತೇನೆ ನಾನು ಮೊದಲಿಗೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪಲ್ಪ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈಗ ನಾನು ಒಂದು 50 ಗ್ರಾಮ್ನಷ್ಟು ಇದು ಗೋಡಂಬಿ, ಒಂದು 50 ಗ್ರಾಮ್ನಷ್ಟು ಬಾದಾಮಿ, ಮತ್ತೊಂದು 6-7 ಏಲಕ್ಕಿ ತಗೊಂಡಿದ್ದೀನಿ. ಇದನ್ನು ಒಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ನಾನು. ತುಂಬ ಫೈನಾಗಿ ಪುಡಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿಯೇ ಪುಡಿ ಮಾಡಿ ಇಡಬೇಕು. ಒಂದು ನೋಡಿ, ಈ ಥರ ನೋಡಿ, ತುಂಬ ಫೈನಾಗಿ ಮಾಡ್ಕೊಳ್ಳಿಲ್ಲ. ಏಲಕ್ಕಿ ಮತ್ತು ಗೋಡಂಬಿ ಬಾದಾಮಿ ಎಲ್ಲ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರ್ತದೆ ಹಾಕ್ಕೊಂಡ್ರೆ. ನೋಡಿ, 1/2 ಲೀಟ್ರಿನಷ್ಟು ಹಾಲು ತಗೊಂಡಿದ್ದೀನಿ ನಾನು. ಇದು ಒಂದು ಕಡಾಯಿಗೆ ಹಾಕ್ಕೊಂಡಿದ್ದೇನೆ ನಾನೀಗ. ಇದು ಮಾಡ್ತಾ ಇದ್ದೇನಲ್ಲ, ಅದೇ ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೇನೆ 1/2 ಲೀಟ್ರಿನಷ್ಟು ಹಾಲು. ಇದಕ್ಕೆ ಒಂದು 1/2 ಕಪ್ಪಿನಷ್ಟು ಹಾಲಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದ ಥರ ಕಲಿಸ್ಬೇಕು. ಮೊದಲಿಗೆ ಚೆನ್ನಾಗಿ ಗಂಟಿಲ್ಲದ ಥರ ಕಲಿಸ್ಬೇಕು, ಆಮೇಲೆ ಇದು ಬಿಸಿಗೆ ಇಡಬೇಕು. ನೋಡಿ, ನಾನು ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ. ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಹಾಲಿನ ಪುಡಿ ಮತ್ತು ಇದು ಹಾಲೆಲ್ಲ ಉಂಟಲ್ಲ, ಚೆನ್ನಾಗಿ ಮಿಕ್ಸ್ ಆಗಿ ಇದು ಚೆನ್ನಾಗಿ ಕುದಿಬೇಕು. ಕುದಿದು ಇದು ಆವಿ ಆಗ್ತಾ ಬರಬೇಕು. ಸ್ವಲ್ಪ ಟೈಮ್ ತಗೊಳ್ತದೆ ಮಾಡಲಿಕ್ಕೆ, ಅಂದರೆ ಹಾಲು ಚೆನ್ನಾಗಿ ಕುದಿಬೇಕು, ದಪ್ಪ ಆಗ್ತದೆ ನೋಡಿ. ನಿಮಗೆ ದಪ್ಪ ಆಗ್ತಾ ಬರಬೇಕು, ಚೆನ್ನಾಗಿ ಕುದಿಸ್ಬೇಕು ಅಲ್ಲಿ ತನಕ. ನೋಡಿ, ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನು. ಇದಕ್ಕೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಲ್ಕ್ ಪೌಡರ್ ಎಲ್ಲ ಹಾಕಿರೋದ್ರಿಂದ, ಹಾಲು ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿ ಬರ್ತದೆ. ನಿಮಗೆ ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಹಾಲೆಲ್ಲ ನೋಡಿ ದಪ್ಪ ಆಗ್ತಾ ಬರ್ತಾ ಉಂಟು ನೋಡಿ, ಚೆನ್ನಾಗಿ. ನೋಡಿ, 1/2 ಲೀಟ್ರ್ ಹಾಲು ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಆವಿಯಾಗಿದೆ ನೋಡಿ, ದಪ್ಪವಾಗಿ ಬಂದಿದೆ ನೋಡಿ. ಈಗ ನಾನು ಈ ನೇರಳೆ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಯಾವ ಥರ ಉಂಟು ನೋಡಿ. ನೇರಳೆ ಹಣ್ಣು ನೋಡ್ತಿರುವಾಗಲೇ ತುಂಬ ಖುಷಿ ಆಗ್ತದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಉಂಟು ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಈ ಮಿಲ್ಕ್ ಪೌಡರ್ ಎಲ್ಲ ಹಾಕೋದಕ್ಕಿಂತ ಈ ರೆಡಿಮೇಡ್ ಕೋವಾ ಸಿಗ್ತದಲ್ಲ, ಕೋವಾ ಹಾಕಿದರೆ ಕೂಡ ಕೋವಾ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಈ ಹಾಲೆಲ್ಲ ಉಂಟಲ್ಲ, ನಮಗೆ ಮನೆಯಲ್ಲೇ ಅವೈಲೇಬಲ್ ಇರ್ತದಲ್ಲ, ಹಾಗಾಗಿ ತುಂಬ ಸುಲಭದಲ್ಲಿ ಮಾಡ್ಬೋದು. ರೆಡಿಮೇಡ್ ಕೋವಾ ಕೂಡ ಯೂಸ್ ಮಾಡಿ
ಮಾಡ್ಕೊಳ್ಬೋದು. ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ತಗೊಂಡಿದ್ದೇನೆ. ಸಕ್ಕರೆ ನಿಮಗೆ ಸಿಹಿಗೆ ನೋಡಿಕೊಂಡು ಹಾಕಿದರೆ ಆಯಿತು. ಸಕ್ಕರೆ ಕೂಡ ಹಾಕಿ ಇದು ಚೆನ್ನಾಗಿ, ಇನ್ನು ನೀರೆಲ್ಲ ಉಂಟಲ್ಲ, ಇದ್ರ ನೀರೆಲ್ಲ ಇದು ಡ್ರೈ ಆಗಿ ಬರಬೇಕು. ಈ ಸಕ್ಕರೆ ಎಲ್ಲ ಇದು ನೀರಾಗ್ತದಲ್ಲ, ಸಕ್ಕರೆ ನೀರಾಗಿ ಪುನಃ ಡ್ರೈ ಆಗ್ತಾ ಬರಬೇಕು. ನೋಡಿ, ಸಕ್ಕರೆ ಎಲ್ಲ ನೀರಾಗಿದೆ ನೋಡಿ. ಇನ್ನು ಇದು ಪುನಃ ಡ್ರೈ ಆಗ್ತದೆ ನೋಡಿ. ಈಗ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಂಡಿದ್ದೆ ಅಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಕೂಡ ಯೂಸ್ ಮಾಡ್ಕೊಳ್ಬೋದು, ಬೇರೆ ಪಿಸ್ತಾ ಎಲ್ಲ ಹಾಕ್ಕೊಳ್ಬೋದು, ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು ಅದು. ಡ್ರೈ ಫ್ರೂಟ್ಸು ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ನಾನು ಇದ್ರ ಡ್ರೈ ಫ್ರೂಟ್ಸ್ ಜೊತೆನೇ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೇನೆ. ಏಲಕ್ಕಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಯಾವುದೇ ಸ್ವೀಟಿಗೆ ಉಂಟಲ್ಲ, ನೀವು ಒಂದು 4 ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಅದರ ಒಂದು ಘಮನೇ ಬೇರೆ, ತುಂಬ ಚೆನ್ನಾಗಿರ್ತದೆ ನೋಡಿ. ತುಪ್ಪ ಮತ್ತೆ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ನಿಮಗೆ ರುಚಿಗೆ ಹಾಕ್ಕೊಂಡ್ರೆ ಆಯಿತು. ತುಪ್ಪ ಏನು ತುಂಬ ಬೇಕಾಗುವುದಿಲ್ಲ ಇದಕ್ಕೆ. ನೋಡಿ, ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಡ್ರೈ ಆಗ್ತಾ ಬರ್ತದೆ ನೋಡಿ. ಏನು ನೋಡಿ, ಡ್ರೈ ಆಗ್ತಾ ಬಂದಿದೆ. ಈಗ ನಾನು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೇನೆ ನೋಡಿ. ತೆಂಗಿನ ತುರಿ ಹಾಕ್ಕೊಂಡು, ನಿಮಗೆ ತೆಂಗಿನ ತುರಿ ರೋಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಹುರ್ಕೊಂಡು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಆದರೆ ನಾನು ಹೀಗೇ ಹಾಕ್ಕೊಂಡೆ. ಹೀಗೇ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ, ಚೆನ್ನಾಗಿರ್ತದೆ. ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೇನೆ. ಯಾವುದೇ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಬ್ಯಾಲೆನ್ಸ್ ಆಗಿ ತುಂಬ ಚೆನ್ನಾಗಿರ್ತದೆ ನೋಡಿ. ಚೆನ್ನಾಗಿ ನೋಡಿ, ಡ್ರೈ ಆಗಿ ಬಂದಿದೆ ನೋಡಿ. ಈ ಥರ ಬರಬೇಕು ನೋಡಿ. ಈಗ ನಮಗೆ ಲಡ್ಡು ಮಾಡಲಿಕ್ಕೆ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಉಂಟು ನೋಡಿ. ಈ ಥರ ಬರಬೇಕು ನೋಡಿ. ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ನೋಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇದು ಮಾಡಬೇಕು ನೋಡಿ. ಈ ಥರ ಮಾಡಿಕೊಂಡು ತಣ್ಣಗಾಗ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಮಾಡ್ಕೊಳ್ತಾ ಇದ್ದೇನೆ ನಾನು ನೋಡಿ. ಸ್ವಲ್ಪ ಚೆಂದ ಕಾಣಲಿಕ್ಕೆ ಬೇಕಾಗಿ ನೋಡಿ ಈ ಥರ ತೆಂಗಿನ ತುರಿಯಲ್ಲಿ ನೋಡಿ ನಾನು ಇದು ಹೊರಳಿಸ್ತಾ ಇದ್ದೇನೆ ನೋಡಿ. ಈ ಥರ ಬೇಕಿದ್ದರೆ ತೆಂಗಿನ ತುರಿಯಲ್ಲಿ ಇದು ಮಾಡ್ಬೋದು, ಕೋಟ್ ಮಾಡ್ಬೋದು. ಇಲ್ಲದಿದ್ದರೆ ಏನು ತೊಂದರೆ ಇಲ್ಲ, ಹೀಗೇ ತಿನ್ಬೋದು ನೋಡಿ. ತೆಂಗಿನ ತುರಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣ್ತದಂತ. ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಈ ಥರ ಲಡ್ಡು, ನೇರಳೆ ಹಣ್ಣಿನ ಲಡ್ಡು. ಯೂನಿಕ್ ರೆಸಿಪಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ನೋಡಿ, ಸೂಪರ್ ಆಗ್ತದೆ. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ನೋಡಿ, ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.